ನುಂಗ್ತಾ ಇರೋದು ಅವನ. ತಲೆ ಯಾವುದು ಬಾಲ ಯಾವುದು ಏನು ಗೊತ್ತಾಗ್ತಾ ಇಲ್ಲ. ತಲೆ ತಲೆ ಅಲ್ಲೇ ಅಲ್ಲೇ ಐತೆ ನೋಡು. ಇಂದ ನೋಡು, ಒಂದು ಅವನ ಇನ್ನೊಂದು ಅವನು ನುಂಗ್ತಾ ಇದ್ದ ಪಾಪ. ನಾಗರಾವನೇ. ನುಂಗೇಶ್ ನಿಂಗಿದ್ರ? ನುಂಗೇಶ್ ಅರ್ಧ ನುಂಗಿ ಪೂರ್ತಿ ನುಂಗಾಕಿ ಬಿಟ್ಟಿದೆ, ಮುಕ್ಕಾಲು ನುಂಗಿ ಹಾಕಿದೆ. ಇನ್ನೊಂದು ನುಂಗ್ತಾ ಐತೆ. ಸ್ವಜಾತಿ ಅವುಗಳು ನುಂಗ್ತಾ ಇರ್ತಾವೆ ಅವಾಗ ಪಾಪ. ಊಟ ಸಿಗ್ತದೆ, ಇಲಿಗಳು ಸಿಗ್ತಾ ಇದ್ದಾಗ. ಆ ಜಾತಿ ಅವೇ ನುಂಗೋಳು, ನುಂಗ್ಕೊಳ್ತವೆ. ಬಾಟ್ಲಿ ಎತ್ಕೊಂಬರೋ. ಇದು ಉದ್ದ ಐತೆ ನಗಣ. ನಡಿ, ಹಿಂದೆ ಯಾಕ್ರೆ ನಡಿ. ಒಂದು ಸ್ವಲ್ಪ ನೀರು ಎತ್ಕೊಂಬರೋ. ಏಯ್ ಅಲ್ಲೇ ನೀರು ಹೆಚ್ಚು ನೋಡ ಬರುತ್ತೆ. ಇದೊಂದಿಗೆ ಪೆರಿಗಿದ್ರಾ 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 ಕೊಡ್ತಾನ పోరాట్ల ఇంట్లో కూడా బట్టలు కొడు. ಕೊಡು. ಸ್ನೇಹಿತರೆ ನೋಡಿ, ಯಾವನ ನಾಗರಾವನ ಯಾವ ನುಂಗಿತ್ತು. ಇದ್ರದ್ದು ಒಂದು ಜೀವ ಉಳ್ದಂಗೆ ಆಗಿದೆ ನೋಡಿ. ಸ್ವಜ ಏನು ಹೇಳ್ದಪ್ಪ ನೀನು ಬೈಲ. ಅಯ್ಯೋ ನೀನು ಸುಮ್ಮನೆರಪ್ಪ. ಏನು ಉಳಿಸ್ದೋ ಅದೇನೋ. ಹೊಡೆದ್ರೆ 7 ವರ್ಷ ಜೈಲು ಆಗ್ತದಪ್ಪ. ಅಲ್ಲ ಹೇಳಿದ್ದೀನಿ 3 ಲಕ್ಷ ಜುಲ್ಮನೆ ಕೂಡ ಕಟ್ಟಬೇಕು ಹೊಡೆದ್ರೆ. ಹಾಂ, ಉಳಿಸ್ಲಿ ಅನ್ಬಿಟ್ಟು ಒಂದು ಜೀವ ಉಳಿಬೇಕನ್ಬಿಟ್ಟು, ಒಂದು ಜೀವ ಉಳಿಲ್ಲ ಅನ್ಬಿಟ್ಟು. ಸ್ನೇಹಿತರೆ ನೋಡಿ, ಒಂದು ಮೋಸ್ಟ್ಲಿ ಇದಕ್ಕೆಲ್ಲ ಇಲ್ಲಿ ಸಿಗ್ದಂಗಿಲ್ಲ. ಅದೇ ಪ್ರಭೇದದ ಮತ್ತೊಂದು ಅವನ. ಏನು ದೇವಸ್ಥಾನಪ್ಪ ಇದು? ಗಂಗಮ್ಮನ ದೇವಸ್ಥಾನ. ದಯವಿಟ್ಟು ಸಾರ್ವಜನಿಕರು ದೇವಸ್ಥಾನಗಳ ಬಳಿ ದಯವಿಟ್ಟು ಅವುಗಳನ್ನ ನಿಲ್ಸಕ್ಕೆ ಹೋಗ್ಬೇಡಿ. ಯಾಕಂದರೆ ಆ ದೇವಸ್ಥಾನದ ಅವುಗಳೇ ಆಗಿರ್ತಾವೆ ಅವು. ಜನಸಾಮಾನ್ಯರಿಗೆ ಇಂಥ ಅವುಗಳನ್ನ ನಿಲ್ಲಿಸಿದಾಗ ತೊಂದರೆ ಸಹ ಆಗ್ಬೋದು. ಇವುಗಳಿಂದ ಮಾನವನಿಗೇನೋ ಸಮಸ್ಯೆ ಇಲ್ಲ. ಮಾನವನಿಗೆ ಬಂದು ನಿರ್ಬಂಧ ವಿಜಯಗಳು, ಮುಖ್ಯವಾಗಿ ರೈತನ ಮಿತ್ರ. 40% ರೈತನಿಗೆ ಅರಿವಿಲ್ಲದ ಹಾಗೆ ಈ ಅವುಗಳು ಉಳಿಸ್ತಾ ಇದೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಪರಿಸರದ ಸಂಪತ್ತನ್ನು ಕಾಪಾಡಿ.
ಎಲ್ಲಾದರೂ ಹೊಳ್ಕೊಂಡು ಬಂದಾಗ 8453 ನಂಬರ್ ಕರೆ ಮಾಡಿ, ಅಥವಾ ನಮ್ಮ ಅರಣ್ಯ ಇಲಾಖೆ ನಂಬರು 1926 ಈ ನಂಬರಿಗೆ ಕರೆ ಮಾಡಿದಾಗ ಅವರು ಸಹ ಅವುಗಳನ್ನ ಸಂರಕ್ಷಣೆ ಮಾಡ್ತಾರೆ. ನೋಡಿ, ಇವರು ಮುಖಾಂತರ ಒಂದು ಜೀವನ ಉಳಿಸಿದಂಗೆ ಆಗಿದೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಪರಿಸರದ ಸಂತನ್ನು ಕಾಪಾಡಿ. ಧನ್ಯವಾದಗಳು. ನೀವು ಸಿಪ್ಪೆ